Hello, welcome to ಏನು ಚಳಿ ಗುರು ಬೆಂಗಳೂರಲ್ಲಿ. ಯಪ್ಪ, ನಮ್ದು ಬೇರೆ ಸಿಟಿ ಔಟ್ಸ್ಕರ್ಟ್ಸು ಮನೆ ಇರೋದು. ಚಳಿ ತಡೆಯೋಕ್ಕಾಗ್ತಾ ಇಲ್ಲ. ಸರಿ, ಚಳಿ ತಡೆಯೋಕ್ಕಾಗ್ತಾ ಇಲ್ವಲ್ಲ ಅಂತ ಆಚೆ ಹೋಗಿ ಗೋಬಿನೋ ಬಜ್ಜಿನೋ ಜಂಕ್ ಫುಡ್ಡು ಚೆನ್ನಾಗಿ ತಿಂದುಬಿಡೋಣ ಅಂದ್ಕೊಂಡು ಹೊರಟೆ. ಹೋಗಲ್ಲಿ ನೋಡಿದ್ರೆ ಬನ್ನಿ ತೋರಿಸ್ತೀನಿ ಜನ ಹೆಂಗಿದ್ರು ಅಂತ. ಯಪ್ಪ, ಏನು ಜನ ಅಲ್ವಾ. ಓಕೆ, ಅಲ್ಲ, ಈ ಜನನೆಲ್ಲ ನೋಡಿದ್ಮೇಲೆ ಒಂದು ಮೂಮೆಂಟಲ್ಲಿ ಅನ್ನಿಸ್ತು, ಲೈಕ್ ಈವನ್ ಆಫ್ಟರ್ ಹ್ಯಾವಿಂಗ್ ಆಲ್ ದೋಸ್ ಅವೇರ್ನೆಸ್ ರಿಗಾರ್ಡಿಂಗ್ ಜಂಕ್, ಇಷ್ಟು ಜನ ಹೆಂಗೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅವ್ರನ್ನೇ ಹೋಗಿ ಒಂದಷ್ಟು ಕ್ವಶನ್ಸ್ ಕೇಳೋಣ ಅಂತ ಅಂದ್ಕೊಂಡೆ, ಒಂದು ಚಿಕ್ಕ ಸ್ಯಾಂಪಲ್ ಸರ್ವೆ ಥರ. It's a family out, night out actually. So usually we don't prefer the junk food. But for the ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ಮ ಚಿಕ್ಕಮ್ಮ, ಮಲಯಾಳಿ ನಮ್ಮ ನರಸಮ್ಮ. ಮಯನೀಸು, ಎಗ್ಗು, ಪನ್ನೀರ್ ಆ ಥರದ್ದೆಲ್ಲ ತಿನ್ನಬಾರ್ದು ಹೇಳಿದ್ದಾರೆ. ಅಲ್ಲ, ಇದರಲ್ಲಿ ಏನೂ ಇಲ್ಲ. ನಾವು ಅಲ್ಲಿ ಕಸ್ಟಮೈಸ್ಡ್ ಆಗಿ ಹೇಳ್ಬಿಟ್ಟು ಮಾಡಿಸ್ಕೊಂಡು ತಂದಿದ್ದೀವಿ. ಈ ಮೋಮೋಸ್ ಗೋಬಿ ಆ ಥರದ್ದು ಇಷ್ಟ ಆಗುತ್ತೆ. ಬಟ್ ಇದೆಲ್ಲ ತಿಂದಿರಲ್ಲ, ನಿಮಗೆ ಗೊತ್ತಾ ಇದರಿಂದ ಆಗೋ ಎಫೆಕ್ಟ್ಸ್ ಎಲ್ಲ ಏನೇನಿರುತ್ತೆ ಅಂತ ಒಂದು ಸ್ವಲ್ಪ ಐಡಿಯಾ ಅಟ್ಲೀಸ್ಟ್ ಇದೆಯಾ? ನನಗೆ ಐಡಿಯಾ ಇಲ್ಲ, ಯಾಕಂದರೆ ನಾನು ಫುಡಿ. ಸೊ ಈ ಒಂದು ಲೈಫ್ ಇರೋದ್ರಲ್ಲಿ ಅದನ್ನು ಎಂಜಾಯ್ ಮಾಡಬೇಕು. ಇರೋದೊಂದು ಜೀವನ ತಿನ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡು ಇದ್ಬಿಡೋಣ ಅಂತ. ಕರೆಕ್ಟ್, ಹೌದು. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ನನಗೆ ಜಂಕ್ ಫುಡ್ಸ್ ಅಂದರೆ ಭಯಂಕರ ಇಷ್ಟ. ಅಂದರೆ ಚಾಟ್ಸ್ ಎಲ್ಲ ನನಗೆ ತುಂಬ ಇಷ್ಟ. ಊರಲ್ಲಾದರೂ ಅಷ್ಟೇ, ಇಲ್ಲೇ ಆದರೂ ಅಷ್ಟೇ, ನನಗೆ ಜಂಕ್ ಫುಡ್ಗೆ ಕ್ರೇವಿಂಗ್ಸ್ ಜಾಸ್ತಿ. ನಾನು ಅದು ಜಂಕ್ ಅಂತ ಬರುವಾಗ ಹೆಲ್ತ್ ಎಲ್ಲ ನೋಡ್ಲಿಕ್ಕೆ ಹೋಗೋದಿಲ್ಲ. ನನಗಿನ್ನು ನಾನು ಅಪ್ಕಮಿಂಗ್ ಬ್ರೈಡ್, ಅದಕ್ಕೋಸ್ಕರ ಒಂದು ವಾರದ ಮುಂಚೆ ಕಂಟ್ರೋಲ್ ಮಾಡ್ತಾನೆ. ಅಲ್ಲಾದ್ರೆ ನನಗೆ ಇವಾಗೇನು ಚಳಿಗೆ ಅಂತ ತಿಂತಾ ಇರೋದ? ಹೌದು, ನನ್ನ ಫ್ರೆಂಡ್ಸ್ ಒಟ್ಟಿಗೆ. ಕಾರ್ಪೊರೇಟ್ ಎಂಪ್ಲಾಯಿ ಕೂತ್ ಕೆಲಸ ಮಾಡ್ತೀರಾ, ಆದರೂ ಇದೆಲ್ಲ ತಿಂತಿದ್ದೀರಾ? ಇಲ್ಲಿದ್ರೆ ಮಾತ್ರ ನಾನು ಸ್ವಲ್ಪ ಕೂತ್ಕೊಂಡೆಲ್ಲ ಇರೋದು. ಊರಿಗೆ ಹೋಗುವಾಗ ಅದೆಲ್ಲ ಸರಿ ಆಗ್ತದೆ ನನ್ನ ಪ್ರಕಾರ. ನಾನು ಹೇಳೋದು ನನ್ನದು ಹೆಲ್ತ್ ಮೇಂಟೈನ್ ಆಗ್ತಾ ಉಂಟು ಅಂತೇಳಿ. ನಿಮಗೆ ನನ್ನ ಫಿಗರ್ ನೋಡುವಾಗ ಯಾವನ ಹೇಳಿದ್ದು? ನೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಕೊಯ್ನು ಡೈಮಂಡು. ನೀವು ಸಹ ವೀಕ್ಷಕರೇ, ನೀವು ಸಹ ಅಷ್ಟೇ ಕಂಟ್ರೋಲಲ್ಲಿ ಇದ್ದೀನಿ. ಮತ್ತೆ ಓಕೆನಾ? ಸದ್ಯಕ್ಕೆ ವೀಕೆಂಡ್ ಅಲ್ವಾ, ಸೊ ವೀಕೆಂಡ್ ವೈಬ್ಸ್ ಅಂತ. ಪ್ರತಿ ವೀಕೆಂಡ್ ಫುಡ್ ತಿಂತಾ ಇರ್ತೀರಾ ಈ ಥರ ಜಂಕ್ ಸ್ಟ್ರೀಟ್ ಆಚೆ ಬಂದು? ಇಲ್ಲಪ್ಪ, ತಿಂಗಳಿಗೆ ಒಂದ್ಸತಿ ಆಫೀಸ್ಗೆ ಬರ್ತೀವಿ. ಸೊ ವೀಕೆಂಡ್ ಎಂಜಾಯ್ ಮಾಡಲೇಬೇಕಲ್ವಾ. ಸೊ ಆಬ್ವಿಯಸ್ಲಿ ನೀವು ಡಿಸ್ಟರ್ಬ್ ಮಾಡ್ತಿದ್ದೀರಾ ಮಧ್ಯದಲ್ಲಿ. ಪೆರಿ ಅಂದರೆ ನೀವು ಮಂತ್ಲಿ ಒನ್ಸ್ ಅಷ್ಟೇ ಈ ಥರ ಆಚೆ ಎಲ್ಲ ತಿನ್ನೋದು? ಹೌದು, ಮಿಕ್ಕಿದೆಲ್ಲ ಮನೇಲೇ ತರಿಸ್ಕೊಂಡು ಆರ್ಡರ್ ಮಾಡಿದೆಲ್ಲ ತಿಂತೇವೆ. ಮನೇಲೆ ಆರ್ಡರ್ ಮಾಡ್ಕೊಂಡು ತಿಂತೀರಾ? ನೌ ದಟ್ ವಿ ಹ್ಯಾವ್ ಸೀನ್ ಜನ ಜಂಕ್ ಬಗ್ಗೆ ಏನೇನು ಮಾತಾಡೋದು ಅಂತ. ಇವಾಗ ಅದೇ ಜಂಕ್ದು ಸ್ವಲ್ಪ ಸೈಡ್ ಎಫೆಕ್ಟ್ಸ್ನ ನೋಡೋಣ. ಓಕೆ, ಫಸ್ಟ್ ವೆಯ್ಟ್ ಗೇನ್ ಮತ್ತು ಒಬೆಸಿಟಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಒಬೆಸಿಟಿ ಏನೂ ಇಲ್ಲ. ಇವಾಗ ನಾವು ನೋಡ್ತಿರೋ ಕಾರ್ಪೊರೇಟ್ ಎಂಪ್ಲಾಯೀಸೇ ಲಾಂಗ್ ರನ್ನಲ್ಲಿ ಕೆಳಗಡೆ ಹೊಟ್ಟೆ ಮೇಲ್ಗಡೆ ತಟ್ಟೆ ಆಗಿರುತ್ತೆ. ಸೊ ಅದೇ ವೆಯ್ಟ್ ಗೇನ್. ಅದಾದಮೇಲೆ ಕೊಲೆಸ್ಟ್ರಾಲ್ನ ಇಂಕ್ರೀಸ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಇಂಕ್ರೀಸ್ ಮಾಡುತ್ತೆ ಅಂದರೆ ಏನಕ್ಕೆ ಇಂಕ್ರೀಸ್ ಮಾಡುತ್ತೆ ಅಂತ ನೋಡಿದ್ರೆ, ಟ್ರಾನ್ಸ್ ಫ್ಯಾಟ್ ಈ ನಮ್ಮ ಜಂಕಲ್ಲಿ ಅಂದರೆ ಡೀಪ್ ಫ್ರೈ ಮಾಡಿರೋವಂಥ ಫುಡ್ಸಲ್ಲಿ ಟ್ರಾನ್ಸ್ ಫ್ಯಾಟ್ ಇರುತ್ತೆ. ಓಕೆ, ಟ್ರಾನ್ಸ್ ಫ್ಯಾಟ್ಸ್ ಅಂದರೆ ಏನು? ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಫ್ಯಾಟಲ್ಲಿ ಅಂದರೆ ಕೊಬ್ಬು, ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಗುಡ್ ಫ್ಯಾಟ್, ಇನ್ನೊಂದು ಬ್ಯಾಡ್ ಫ್ಯಾಟ್ ಅಥವಾ ಟ್ರಾನ್ಸ್ ಫ್ಯಾಟ್. ಗುಡ್ ಫ್ಯಾಟ್ ಅಂದರೆ ಪ್ಲ್ಯಾಂಟ್ ಆಯಿಲು, ಅವ್ಯಾಕೋಡಕ್ಟ್ ಮಾಡೋ ಆಯಿಲು, ಸೀಡ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡೋ ಆಯಿಲು, ಹಾಗೆ ಫ್ಯಾಟಿ ಫಿಶ್ಶಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರಲ್ಲ ಫಿಶ್ ಆಯಿಲ್, ಇದೆಲ್ಲ ಗುಡ್ ಫ್ಯಾಟು ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಬ್ಯಾಡ್ ಫ್ಯಾಟ್ ಅಥವಾ ಟ್ರಾನ್ಸ್ ಫ್ಯಾಟ್ ಅಂದರೆ ಇದನ್ನು ಲಾಂಗ್ ಲೈಫ್ ಬರಲಿ ಅಥವಾ ಬೇಗ ಪೆರಿಶ್ ಆಗದೆ ಇರಲಿ ಅಂತ ಕ್ರಿಯೇಟ್ ಮಾಡ್ತಾರೆ. ಇದು ಅಡಲ್ಟ್ರೇಷನ್ನ ಆ್ಯಡ್ ಮಾಡಿ ಕ್ರಿಯೇಟ್ ಮಾಡಿರೋವಂಥದ್ದು. ಅಂದರೆ ವೆಜಿಟೇಬಲ್ ಆಯಿಲ್ಗೆ ಈ ಲಿಕ್ವಿಡ್ ಫಾರ್ಮ್ನ ಸಾಲಿಡ್ ಫಾರ್ಮ್ ಆಗಿ ಬೇಗ ಕನ್ವರ್ಟ್ ಮಾಡಬೇಕು ಅಂತ ಹೈಡ್ರೋಜನ್ನ ಆ್ಯಡ್ ಮಾಡ್ತಾರೆ. ಸೊ ಇದು ಪಾರ್ಷಿಯಲಿ ಹೈಡ್ರೋಜನೇಟೆಡ್ ಆಯಿಲ್ಸ್ ಅಂತ ಕರೀತಾರೆ. ಇದನ್ನು ಅಮೆರಿಕನ್ ಅಂದರೆ US ಫುಡ್ ಇಂಡಸ್ಟ್ರಿ ಈ ಫ್ಯಾಟ್ನ ಅಂದರೆ ಟ್ರಾನ್ಸ್ ಫ್ಯಾಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಬ್ಯಾನ್ ಕೂಡ ಮಾಡಿದೆ. ಅಂದರೆ ಇದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ನಾವು ಅರ್ಥ ಮಾಡ್ಕೋಬೋದು. ಮೇಜರ್ ಸೈಡ್ ಎಫೆಕ್ಟ್ಸ್ ಯಾವುದು? ಮೇಜರ್ ಸೈಡ್ ಎಫೆಕ್ಟ್ಸ್ ಯಾವುದು? ಹಾರ್ಟ್ ಅಟ್ಯಾಕ್ ರಿಸ್ಕ್ನ ಇನ್ಕ್ರೀಸ್ ಮಾಡುತ್ತೆ. ಅಕಾರ್ಡಿಂಗ್ ಟು ಫ್ಯಾಕ್ಟ್, ನಾವು ಒಂದು ವರ್ಷದಲ್ಲಿ ಪ್ರತಿದಿನ
ಡೀಪ್ ಫ್ರೈ ಮಾಡಿರೋ ಯಾವುದೋ ಒಂದು ಜಂಕ್, ಫಾರ್ ಎಕ್ಸಾಂಪಲ್ ಗೋಬಿ ಅಥವಾ ಎಗ್ ರೋಲ್, ಈ ಥರದ್ದನ್ನು ಪ್ರತಿದಿನ 1 ವರ್ಷ ತಿಂದರೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕು 90% ಇದೆಯಂತೆ. ಸೊ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಆ್ಯಸಿಡಿಟಿ ಮತ್ತು ಗ್ಯಾಸ್ ನಾವು ಯೂಶಲಿ ಅಬ್ಸರ್ವ್ ಮಾಡಿರ್ತೀವಿ. ಹೋಗಿ ಆಚೆ ಕಡೆ ಏನಾದ್ರು ಚೆನ್ನಾಗಿ ತಿನ್ಕೊಂಬಂದರೆ ನೈಟ್ ಊಟ ಮಾಡಬೇಕು ಅಂತಲೇ ಅನಿಸಲ್ಲ. ದ ರೀಸನ್ ಈಸ್ ಆ್ಯಸಿಡಿಟಿ. ಮತ್ತು ವೆರಿ ಇಂಪಾರ್ಟೆಂಟ್, ಇಟ್ ಕಾಸಸ್ ಫ್ಯಾಟಿ ಲಿವರ್ ಡಿಸೀಸ್. ಇದು ಸ್ಟಾರ್ಟಿಂಗಲ್ಲಿ ಏನೂ ತೊಂದರೆ ಆಗಲ್ಲ, ರಿಕವರ್ ಮಾಡ್ಕೊಬಿಡ್ಬೋದು. ಬಟ್ ಕ್ರಾನಿಕ್ ಆದರೆ, ಅಂದರೆ ಕೇಸ್ ಅಂದರೆ ಫೇಸ್ 3 ಫೇಸ್ 4 ಹೋಗ್ತಾ ಹೋದರೆ ಸ್ವಲ್ಪ ಹೆಲ್ತ್ ಮೇಲೆ ತುಂಬ ಪರಿಣಾಮ ಬೀಳೋ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಫ್ಯಾಟಿ ಲಿವರ್ ಕೂಡ ಕಾಸ್ ಮಾಡುತ್ತೆ. ಡೋಪಮೈನ್ನ ಟ್ರಿಗರ್ ಮಾಡುತ್ತೆ. ಡೋಪಮೈನ್ ಟ್ರಿಗರ್ ಆಗೋದು ಒಳ್ಳೆಯದು ಕೂಡ ಕೆಟ್ಟದ್ದು ಕೂಡ. ಸೊ ಜಾಸ್ತಿ ಟ್ರಿಗರ್ ಮಾಡ್ತಾ ಇದ್ರೆ ಅದು ಅಡಿಕ್ಷನ್ ಆಗುತ್ತೆ. ಹೌದು, ಜಂಕ್ ತಿನ್ನೋದು ಕೆಟ್ಟದ್ದು ನಿಜ, ಬಟ್ ತೀರಾ ಬಿಟ್ಟು ಇರೋಕ್ಕಾಗೋದಿಲ್ಲ. ನಾವು ಹೊರಗಡೆ ಹೋದಾಗ, ಫ್ರೆಂಡ್ಸ್ ಜೊತೆ ಹೋದಾಗ ತಿಂದು ಮಜಾ ಮಾಡೇ ಮಾಡ್ತೀವಿ. ಆದರೆ ನಮಗೇನು ನೆನಪಿರಬೇಕು ಗೊತ್ತಾ? ನಾವೆಲ್ಲರೂ ಒಂದು ಕೇಳಿರ್ತೀವಿ, ಅತಿ ಆದರೆ ಅಮೃತನೂ ವಿಷ ಆಗುತ್ತಂತೆ. ಓಕೆ, ಇವಾಗ ನಾವು ಜಂಕ್ ಫುಡ್ನ ಸ್ಲೋ ಪಾಯ್ಸನ್ ಆಗಿ, ಅಂದರೆ ನಿಧಾನಗತಿಯ ವಿಷ ಆಗಿ ಕನ್ಸಿಡರ್ ಮಾಡಿದ್ರೆ, ವಿಷ ಅತಿ ಆದರೆ ಏನಾಗ್ಬೋದು? ಜೈ ಹಿಂದ್.